ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನಾನಿವತ್ತು ಸ್ವಲ್ಪ ಅಂಗನವಾಡಿಲಿ ಅಂಬೇಡ್ಕರ್ ಜಯಂತಿ ಆಗಿರೋದ್ರಿಂದ ಅಂಗನವಾಡಿಲೂ ಕೂಡ ಪೂಜೆ ಮಾಡ್ತಾರೆ. ಫೋಟೋ ಎಲ್ಲ ಇಟ್ಬಿಟ್ಟು ಸಿಂಪಲ್ಲಾಗಿ ಅಲ್ಲಿಗೆ ಹೇಳಿದ್ರು. ನಮ್ಮನ್ನು ಕೂಡ ನನ್ನ ಮಕ್ಕಳನ್ನು ಇಬ್ಬರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಪೇರೆಂಟ್ಸ್ ಎಲ್ಲರನ್ನೂ ಕೂಡ ಕರೆದಿದ್ರು. ಹಂಗಾಗಿ ನಾನು ಕೂಡ ಬೆಳಗ್ಗೆನೇ ಸ್ನಾನ ಮಾಡಿ, ಇವತ್ತು ಸೋಮವಾರ ಬೇರೆ ಅಲ್ವಾ, ಹಾಗೆ ವಾರ ಮಾಡೋಣ ಅಂತ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ವಿ. ನನ್ನ ಮಕ್ಕಳನ್ನು ಕೂಡ ಬೇಗನೆ ಸ್ನಾನ ಮಾಡಿಸಿ ತಿಂಡಿ ಎಲ್ಲ ತಿಂದು ನೆಕ್ಸ್ಟು ಅಂಬೇಡ್ಕರ್ ಜಯಂತಿ ಮಾಡೋಣ ಅಂದ್ಬಿಟ್ಟು ಅಂಗನವಾಡಿಗೆ ಹೋಗಿದ್ವಿ. ಅಂಗನವಾಡಿಗೆ ಹೋಗಿ ಫೋಟೋ ಎಲ್ಲ ರೆಡಿ ಮಾಡಿ ಅದಕ್ಕೆಲ್ಲ ಬೊಟ್ಟೆಲ್ಲ ಇಟ್ಟು ನೆಕ್ಸ್ಟು ಅಲ್ಲಿ ಒಂದು ಸ್ವಲ್ಪ ದೀಪನೆಲ್ಲ ಇಟ್ಬಿಟ್ಟು ಅದಕ್ಕೆಲ್ಲ ಎಣ್ಣೆ ಬಿಟ್ಟು ಬತ್ತಿ ಹಾಕಿ ಅದನ್ನೆಲ್ಲ ರೆಡಿ ಮಾಡೋಣ ಅಂತ ಅಲ್ಲಿಗೆ ಹೋಗಿ ಎಲ್ಲರೂ ರೆಡಿ ಮಾಡಿದ್ವಿ. ಮತ್ತು ಅವ್ರ ಪೇರೆಂಟ್ಸ್ಗಳೆಲ್ಲ ಬಂದಿದ್ದರು ಅಂಗನವಾಡಿಗೆ. ಮಕ್ಳುಗಳ್ನ ಕರ್ಕೊಂಡು ಇವತ್ತಿಂದ ಅವರಿಗೆ 15 ದಿವಸ ತನಕ ರಜಾ ಕೊಟ್ಟವ್ರೆ. ಅಂದರೆ ಒಂದು ತಿಂಗಳೇ ರಜಾ ಕೊಟ್ಟವ್ರೆ ಅನ್ಕೊಬೋದು. 15ನೇ ತಾರೀಕು ಗಂಟ ರಜಾ ಕೊಟ್ಟವ್ರೆ ನೆಕ್ಸ್ಟ್ ತಿಂಗಳು. ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡಿ ಎಲ್ಲ ಮಕ್ಳಿಗೂ ಸಿಹಿ ಹಂಚ್ಬಿಟ್ಟು ಮನೆಗೆ ಕಳ್ಸೋಣ ಅಂತ ಅವ್ರ ಟೀಚರು ನಮ್ಮನ್ನು ಕೂಡ ಕರೆದಿದ್ರು. ನಾವು ಕೂಡ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವೀಟ್ ಕೊಟ್ಟಿದ್ದರು. ಸ್ವೀಟ್ ಇಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಮತ್ತು ಮಕ್ಕಳನ್ನೆಲ್ಲ ತೂಕ ಹಾಕೋದಿತ್ತು. ಅದೆಲ್ಲ ತೂಕ ಹಾಕಿಸಿ ನಮ್ಮ ಚಿಕ್ಕವನ್ನ ಮತ್ತು ನಮ್ಮ ದೊಡ್ಡವನ್ನ ಇಬ್ಬರನ್ನೂ ತೂಕ ಹಾಕ್ತೀನಿ ಅಂತ ಹೇಳಿದರು. ಇಬ್ಬರನ್ನೂ ತೂಕ ಹಾಕೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಅವ್ರನ್ನೆಲ್ಲ ತೂಕ ಹಾಕಿಸ್ಕೊಂಡು ಮತ್ತು ಫುಡ್ಡೆಲ್ಲ ಆವತ್ತೇ ಕೊಟ್ಟಿದ್ರಲ್ಲ, ಅದಕ್ಕೆ ನಮಗೇನು ಫುಡ್ ಕೊಟ್ಟಿರಲಿಲ್ಲ. ಇನ್ನು ಎಷ್ಟೊಂದು ಜನ ಫುಡ್ ಈಸ್ಕೊಂಡು ಹೋಗ್ದಿಲ್ದೇ ಇರೋರೆಲ್ಲ ಇವತ್ತೆಲ್ಲ ಬಂದು ಈಸ್ಕೊಂಡು ಹೋಗಿದ್ರು. ನೋಡಿ, ಇಷ್ಟು ಜನ ಮಾತ್ರ ಬಂದಿದ್ದರು ಅಂಗನವಾಡಿಗೆ ಇವತ್ತು. ನನ್ನ ಮಕ್ಕಳಿಬ್ಬರು, ಇನ್ನು ಮಿಕ್ಕಿದವರು ಒಂದು ಸ್ವಲ್ಪ ಜನ ಬಂದಿದ್ದರು. ಎಲ್ಲರದೂ ಫೋಟೋ ಇಸ್ಕೊಂಡು ಆಮೇಲೆ ಅವ್ರಿಗೆಲ್ಲರಿಗೂ ಚಾಕ್ಲೇಟು ಸ್ವೀಟ್ಸ್ ಎಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ಇಸ್ಕೊಂಡು ನಮಗೂ ಕೂಡ ಚಾಕ್ಲೇಟು ಸ್ವೀಟ್ಸ್ ಎಲ್ಲ ಕೊಟ್ಟಿದ್ದರು. ನಾವು ಕೂಡ ಇಸ್ಕೊಂಡು ತಿಂದ್ಬಿಟ್ಟು ಅಲ್ಲಿಂದ ಬರುವಾಗ್ಲೇ 11:30 ಆಗಿತ್ತು. ನಾವು ಹೋಗಿದ್ದು 10:30. 1 ಅವರ್ ಅಲ್ಲೇ ಇದ್ವಿ. ಆಮೇಲೆ ಸಾಯಂಕಾಲ ಆಯಿತು. ಬೆಳಗ್ಗೆ ಸ್ವಲ್ಪ ಬ್ಲೌಸ್ ಕಟ್ ಮಾಡೋದಿತ್ತು, ಅದನ್ನೆಲ್ಲ ಕಟ್ ಮಾಡಿ ಮುಗಿಸಿ ಆಮೇಲೆ ಸಾಯಂಕಾಲ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಮಧ್ಯಾಹ್ನನೇ ಮಳೆ ಬಂದುಬಿಡ್ತು ಒಂದು ಸ್ವಲ್ಪ. ಅದಕ್ಕೆ ರಂಗೋಲಿ ಎಲ್ಲ ಹಾಕಿರಲಿಲ್ಲ. ಮತ್ತು ಸಾಯಂಕಾಲ ಹಾಕೋಣ ಅಂತ ಸುಮ್ಮನಾಗಿದ್ವಿ. ಸಾಯಂಕಾಲ 6 ಗಂಟೆಗೇನು ಮಳೆ ಬಂದಿರಲಿಲ್ಲ. ಆವಾಗ ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ಶೀತ ಆಗಿ ಐಸ್ ಕ್ರೀಮ್ ತಿಂದು ಶೀತ ಆಗಿ ವಾಯ್ಸ್ ಒಂದು ಸ್ವಲ್ಪ ಇದಾಗ್ಬಿಟ್ಟೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇದೆಲ್ಲ ಆಯಿತು. ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿರೋ ರಂಗೋಲಿನೇ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಮಳೆ ಬಂದರೆ ತಿರ್ಗಾ ಮತ್ತೆ ಎಲ್ಲ ಹೊರಟೋಗುತ್ತಲ್ಲ, ಅದಕ್ಕೋಸ್ಕರ ನಾನು ಚಿಕ್ಕದಾಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು 7ರಿಂದ 1 ಅಂತ. 5ರಿಂದ 1ನ ಸಿಂಪಲ್ಲಾಗಿ ಇನ್ನೂ ಸಿಂಪಲ್ಲಾಗಿ ಹಾಕ್ಬೋದು. ನಾನು 7ರಿಂದ 1ನ ಅದನ್ನೇ ಸಿಂಪಲ್ಲಾಗಿ ಹಾಕಿ ತೋರಿಸ್ತಿದ್ದೀನಿ. ಯಾರಿಗೆಲ್ಲ ರಂಗೋಲಿ ಬರಲ್ಲ ಅವರು ಈ ಥರ ಚಿಕ್ಕದಾಗಿ ಹಾಕ್ಕೊಂಡು ಟ್ರೈ ಮಾಡ್ತಾ ಹೋದರೆ ನೀವು ಕೂಡ ಚೆನ್ನಾಗಿ ರಂಗೋಲಿನ ಹಾಕ್ಬೋದು. ನೋಡಿ, ಈ ಥರ ಆಲೇ 6 ಗಂಟೆ ಆಗೋಗಿತ್ತು. ರಂಗೋಲಿ ಎಲ್ಲ ಹಾಕಿ ದೀಪಕ್ಕೆಲ್ಲ ಎಣ್ಣೆ ಬಿಟ್ಟು ಆಮೇಲೆ ದೀಪ ಹಚ್ಚೋಣ ಅಂತ ಸ್ವಲ್ಪ ಮಲ್ಲಿಗೆ ಹೂವು ಬಿಟ್ಟಿತ್ತು, ಅದನ್ನೆಲ್ಲ ದೀಪಕ್ಕೆಲ್ಲ ಚುಚ್ಚಿಬಿಟ್ಟು ಆಮೇಲೆ ಸ್ವಲ್ಪ ಗಿಡದಲ್ಲಿ ಒಂದು ಸ್ವಲ್ಪ ರೋಸ್ ಬಿಟ್ಟಿತ್ತು, ಅದನ್ನೆಲ್ಲ ರೆಡಿ ಮಾಡಿ ಹೂವು ಕಟ್ಟೋದಿತ್ತು. ಸ್ವಲ್ಪ ಕನಕಾಂಬ್ರ ಹೂವು ಮತ್ತು ಮಲ್ಲಿಗೆ ಹೂವು ಕಟ್ಟೋದಿತ್ತು. ಅದೆಲ್ಲ ಕಟ್ಟೋಣ ಅಂತ ಕಟ್ತಾಯಿದ್ವಿ. ನೋಡಿ, ಈ ಥರ ಎಲ್ಲ ಕಟ್ಟಿದ್ದಾಯಿತು. ಎಲ್ಲ ಮುಡ್ಕೊಂಡು ಹೂವೆಲ್ಲ ಮುಡ್ಕೊಂಡು ನೆಕ್ಸ್ಟು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಬ್ಲೌಸ್ ಬಂದುಬಿಟ್ಟು ಈ ಸ್ಯಾರಿ ಮತ್ತು ಬ್ಲೌಸು ನಮ್ಮಮ್ಮ ಕೊಡಿಸಿದ್ದು. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟಾಗಿದೆ. ಅದಕ್ಕೋಸ್ಕರ ನಾನು ಎಲ್ಲೋದ್ರೂ ಈ ಥರ ಸಿಂಪಲ್ ಸ್ಯಾರಿನೇ ಯೂಸ್ ಮಾಡ್ತೀನಿ. ಮತ್ತು ಇದು ಬ್ಲೌಸು ಬ್ಯಾಕ್ ಡಿಸೈನ್ ಇದೆಯಲ್ಲ, ಅದು ಇನ್ನೂ ತುಂಬ ಚೆನ್ನಾಗಿದೆ. ಏಕೆಂದರೆ ನಾನೇ ಅದನ್ನು ಡಿಸೈನ್ ಇಕ್ಕಿಸಿ ಮತ್ತು ನೈಟೆಲ್ಲ ಕೂತ್ಕೊಂಡು ಪಾಪ ನಮ್ಮಮ್ಮ ಕಷ್ಟಪಟ್ಟು ಹೊಲಿದ್ರು. ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಹಾಕೊಂಡ್ರೂ ತುಂಬ ಸಿಂಪಲ್ಲಾಗಿ ಎಲ್ಲಾದರೂ ಫಂಕ್ಷನ್ ಇದ್ದರೆ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಇವಾಗ ಫೋಟೋ ಎಲ್ಲ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಳೆ ಬಂದಿದ್ದರಿಂದ ಸ್ವಲ್ಪ ಅಷ್ಟಾಗಿ ಬಿಸಿಲಿರಲಿಲ್ಲ, ನೀಟಾಗಿ ಕಾಣಿಸ್ತಿರ್ಲಿಲ್ಲ. ಅಂದರೂ ಕೂಡ ವಿಡಿಯೋ ಮಾಡಿದ್ದೀನಿ ಸ್ವಲ್ಪ. ಮತ್ತು ಇದೆಲ್ಲ ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಈಚೆ ಎಲ್ಲ ಪೂಜೆ ಮಾಡಿ ಮತ್ತು ನನ್ನ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಹಾಕ್ಕೊಟ್ಬಿಟ್ಟು ಮತ್ತು ಅದನ್ನೆಲ್ಲ ಹೊಲಿಬೇಕಿತ್ತಲ್ಲ, ಅದನ್ನು ಕೂಡ ಹೊಲಿಯೋಣ ಅಂತ ಹೊಲಿತಾ ಇದ್ದೆ. ಮತ್ತು ಅದನ್ನು ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹಾಕ್ತೀನಿ ಯಾವಾಗಾದರೂ. ಗೌನ್ ಹೊಲಿಯೋದು ಹೆಂಗೆ ಮತ್ತು ಬ್ಲೌಸ್ ಹೊಲಿಯೋದು ಹೆಂಗೆ ಅಂತ
ನೋಡಿ ಇದು ನಮ್ಮ ಗಿಡದಲ್ಲಿ ಇವತ್ತು ನೈಟ್ ಸಾಯಂಕಾಲ ಬಿಡಿಸಿರೋಂತಹ ಹೂವು ಇದು. ಮಲ್ಲಿಗೆ ಹೂವು ತುಂಬ ದೊಡ್ಡದಾಗಿದೆ ಮತ್ತು ಉದ್ದ ತೊಟ್ಟು ಕೂಡ ನೀಟಾಗಿ ಕಟ್ಬೋದು, ಒಂದು ಕೂಡ ಕಿತ್ತೋಗಲ್ಲ ಮತ್ತು ಒಂದು ಕೂಡ ಎಲ್ಲೂ ಇದಾಗಲ್ಲ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್